ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೃದಯದ ಆರೋಗ್ಯವನ್ನು ವೃದ್ಧಿಸಲು ನೆರವಾಗುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್ ಎ ಬೆಳ್ಳುಳ್ಳಿ, ಬಿ ಬೀಟ್ರೂಟ್, ಸಿ ದಾಳಿಂಬೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳ್ಳುಳ್ಳಿ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವ ಸಾಮರ್ಥ್ಯ ಹೊಂದಿದೆ. ಇದು ನೈಸರ್ಗಿಕ ಹೃದಯ ಆರೋಗ್ಯಕರ ಆಹಾರವಾಗಿದೆ. ಇದರಲ್ಲಿರುವ ಸಕ್ರಿಯ ಸಂಯುಕ್ತವಾದ ಆಲಿಸಿನ್ ರಕ್ತನಾಳಗಳನ್ನು ರಕ್ಷಿಸುವ ಉರಿಯೂತ ಗುಣವನ್ನು ಹೊಂದಿದೆ. ನೈಟ್ರೇಟ್ ರಕ್ತನಾಳಗಳ ಸಂಕೋಚ ತಗ್ಗಿಸಿ ರಕ್ತನಾಳ ಹಿರಿದಾಗಿಸಲು ರಕ್ತದೊತ್ತಡ ನಿವಾರಣೆಗೆ ನೆರವಾಗುತ್ತದೆ. ಹೀಗಾಗಿ ಬೀಟ್ರೂಟ್, ಕ್ಯಾರೆಟ್, ಬ್ರೋಕೊಲಿ, ಪಾಲಕ್ನಂತಹ ಆಹಾರಗಳಿಗೆ ಆದ್ಯತೆ ನೀಡುವುದು ಬಹಳ ಮುಖ್ಯ. ಇನ್ನು ಹಣ್ಣುಗಳಲ್ಲಿ ದಾಳಿಂಬೆಯಲ್ಲಿ ಪಾಲಿಫಿನಾಲ್ಸ್ ಎಂಬ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳಿವೆ. ಇದು ಅಪಧಮನಿಗಳಲ್ಲಿ ಫ್ಲೇಕ್ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಕರುಳನ್ನು ಪ್ರೋಬಯೋಟಿಕ್ಸ್ಗಿಂತ ಚೆನ್ನಾಗಿ ಶುಚಿಗೊಳಿಸುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಅನಾನಸ್, ಬಿ ಬಾಳೆಹಣ್ಣು, ಸಿ ದಾಳಿಂಬೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅನಾನಸ್ನಲ್ಲಿ ಬ್ರೋಮೊಲೈನ್ ಎಂಬ ಪ್ರಬಲ ಜೀರ್ಣಕಾರಿ ಕಿಣ್ವವಿದೆ. ಇದು ಪ್ರೋಟೀನ್ ವಿಭಜನೆಗೆ ಸಹಾಯ ಮಾಡಿ ಕರುಳಿನಲ್ಲಿ ತ್ಯಾಜ್ಯ ಸಂಗ್ರಹವಾಗುವುದನ್ನು ತಡೆಯುತ್ತದೆ. ಸ್ವಲ್ಪ ಹಸಿ ಮತ್ತು ಮಾಗಿದ ಬಾಳೆಹಣ್ಣುಗಳಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಸಮೃದ್ಧವಾಗಿದೆ. ಇದು ಕರುಳಿನ ಬ್ಯಾಕ್ಟೀರಿಯಾಕ್ಕೆ ಉತ್ತಮ ಆಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಹಾಗೆಯೇ ಪಪ್ಪಾಯಿಯಲ್ಲಿ ಪಪೈನ್ ಎಂಬ ಕಿಣ್ವವಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಇದರ ಫೈಬರ್ ಕರುಳನ್ನು ಸ್ವಚ್ಛಗೊಳಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಬಣ್ಣವನ್ನು ರಾಜಮನೆತನದ ಬಣ್ಣ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೆಂಪು, ಬಿ ಬಿಳಿ, ಸಿ ಹಳದಿ, ಡಿ ನೇರಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೇರಳೆ. ರಾಜಮನೆತನದ ಬಣ್ಣ ಎಂದು ಕರೆಯಲ್ಪಡುವ ಬಣ್ಣ ನೇರಳೆ. ಗಣ್ಯ ಸ್ಥಾನಮಾನದೊಂದಿಗಿನ ಇದರ ಸಂಬಂಧವು ಪ್ರಾಚೀನ ಕಾಲದಿಂದಲೂ ಇದೆ. ಪ್ರಾಥಮಿಕವಾಗಿ ಇದರ ಬಣ್ಣದ ಖಗೋಳ ವೆಚ್ಚದಿಂದಾಗಿ ಪ್ರಸಿದ್ಧ ಟೈರಿಯನ್ ನೇರಳೆ ವರ್ಣದ್ರವ್ಯವನ್ನು ಮೆಡಿಟರೇನಿಯನ್ನಲ್ಲಿ ಕಂಡುಬರುವ ಸಾವಿರಾರು ಸಣ್ಣ ಮ್ಯೂರೆಕ್ಸ್ ಸಮುದ್ರ ಬಸವನ ಹುಳುಗಳಿಂದ ಹೊರತೆಗೆಯಲಾಗಿದೆ. ನಾಲ್ಕನೇ ಪ್ರಶ್ನೆ, ನಮ್ಮ ಕಿವಿಯೊಳಗೆ ವ್ಯಾಕ್ಸ್ ಅಥವಾ ಗುಗ್ಗೆ ಇರುವುದು ಏಕೆ ಅತ್ಯಗತ್ಯ? ಆಪ್ಷನ್ಸ್ ಎ ರಕ್ಷಣೆ, ಬಿ ಬ್ಯಾಕ್ಟೀರಿಯಾ ತಡೆ, ಸಿ ಸ್ವಚ್ಛ ಕಿವಿ, ಡಿ ಸರಿಯಾಗಿ ಕೇಳಿಸಲು. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣೆ. ವಾಸ್ತವವಾಗಿ ಇಯರ್ ವ್ಯಾಕ್ಸ್ ಎನ್ನುವುದು ಕೊಳಕು ವಿಷಯವಲ್ಲ. ಇದು ಕಿವಿಗಳನ್ನು ತೇವವಾಗಿರಿಸುತ್ತದೆ. ಇದು ಕಿವಿಯಲ್ಲಿ ಜಿಗುಟುತನವನ್ನು ಕಾಯ್ದುಕೊಳ್ಳುತ್ತದೆ. ಇದು ಧೂಳು, ಕೊಳಕು, ನೀರು, ಕಣಗಳು ಇತ್ಯಾದಿಗಳು ಕಿವಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಏಕೆಂದರೆ ಕಿವಿಯೊಳಗೆ ಪ್ರವೇಶಿಸುವ ಯಾವುದೇ ವಸ್ತುವು ಅದಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಅದರಿಂದ ಕಿವಿಗೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುತ್ತದೆ. ಹಾಗಾಗಿ ಕಿವಿಯ ಆರೋಗ್ಯಕ್ಕೆ ವ್ಯಾಕ್ಸ್ ಅತ್ಯಗತ್ಯ. ಆದರೆ ವ್ಯಾಕ್ಸ್ ಅತಿಯಾದರೆ ಅದು ಕಿವಿಯೊಳಗೆ ಕೆಲವು ಸಮಸ್ಯೆಯನ್ನುಂಟು ಮಾಡಬಲ್ಲದು. ಐದನೇ ಪ್ರಶ್ನೆ, ಕಫವನ್ನು ಸಡಿಲಿಸಿ ಶೀತ ಕೆಮ್ಮನ್ನು ನಿವಾರಿಸುವ ಸುಲಭ ಮನೆಮದ್ದು ಯಾವುದು? ಆಪ್ಷನ್ಸ್ ಎ ಜೀರಿಗೆ, ಬಿ ಮೆಂತ್ಯೆ, ಸಿ ಕರಿಮೆಣಸು, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತ್ಯೆ. ಮೆಂತೆ ಕಾಳುಗಳನ್ನು ಕುದಿಸಿ ತಣಿಸಿ ಸೋಸಿದ ನೀರನ್ನು ಕುಡಿಯುವ ಮೂಲಕ ಕಫವನ್ನು ಸಡಿಲಿಸಬಹುದು ಹಾಗೂ ಹೆಚ್ಚಿನ ಕಫವನ್ನು ಸುಲಭವಾಗಿ ಉಗಿಯಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಅರ್ಧ ಲೀಟರ್ ನೀರಿನಲ್ಲಿ 1 ದೊಡ್ಡ ಚಮಚ ಮೆಂತೆ ಬೆರೆಸಿ ಕುದಿಸಿ, ಕುದಿಯಲು ಪ್ರಾರಂಭವಾದ ಬಳಿಕ ಉರಿ ತಗ್ಗಿಸಿ ಚಿಕ್ಕ ಉರಿಯಲ್ಲಿ ಈ ನೀರು ಅರ್ಧವಾಗುವಷ್ಟರವರೆಗೆ ಕುದಿಸುವುದನ್ನು ಮುಂದುವರಿಸಿ, ಬಳಿಕ ಉರಿ ಆರಿಸಿ ಈ ನೀರನ್ನು ತಣಿಯಲು ಬಿಡಬೇಕು. ಉಗುರು ಬೆಚ್ಚಗಾಗುವಷ್ಟು ತಣಿದ ಬಳಿಕ ಸೋಸಿ ಕುಡಿಯಬೇಕು. ನಿಯಮಿತವಾಗಿ ಈ ನೀರನ್ನು ಕುಡಿಯುವ ಮೂಲಕ ಕಫವನ್ನು ಸುಲಭವಾಗಿ ನಿವಾರಿಸಬಹುದು. ಆರನೇ ಪ್ರಶ್ನೆ, ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾ ತಂಡ ಯಾವುದು? ಆಪ್ಷನ್ಸ್ ಎ ಹಾಕಿ, ಬಿ ಫುಟ್ಬಾಲ್, ಸಿ ಈಜು, ಡಿ ಅಥ್ಲೆಟಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಕಿ. 1928ರಲ್ಲಿ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷ ಹಾಕಿ ತಂಡವು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ
ಮೊದಲ ಭಾರತೀಯ ತಂಡವಾಯಿತು. ತಂಡದ ಗಮನಾರ್ಹ ಗೆಲುವು ಒಲಿಂಪಿಕ್ಸ್ನಲ್ಲಿ ಭಾರತವು ಮೊದಲ ಬಾರಿಗೆ ಫೀಲ್ಡ್ ಹಾಕಿಯಲ್ಲಿ ಕಾಣಿಸಿಕೊಂಡಿತು ಮತ್ತು ಫೀಲ್ಡ್ ಹಾಕಿಯಲ್ಲಿ ಭಾರತದ ಪ್ರಾಬಲ್ಯದ ಯುಗವನ್ನು ಪ್ರಾರಂಭಿಸಿತು. 7ನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಮುದ್ಗಲ್ಲಾನ್ನವನ್ನು ಸೇವಿಸಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಶಾಖ ಉತ್ಪತ್ತಿ, ಬಿ ಇಮ್ಯುನಿಟಿ ಹೆಚ್ಚಳ, ಸಿ ಜೀರ್ಣಶಕ್ತಿ ಹೆಚ್ಚಳ, ಡಿ ದೋಷ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮುದ್ಗಲ್ಲ ಅನ್ನ ಅಂದರೆ ಹೆಸರು ಬೇಳೆ ಮತ್ತು ಅನ್ನ ಮತ್ತು ತುಪ್ಪದಿಂದ ತಯಾರಾದ ಭಕ್ಷ್ಯ. ಆಯುರ್ವೇದ ರೀತ್ಯ ಇದು ಉತ್ತಮ ಆಹಾರ. ಚಳಿಗಾಲದಲ್ಲಿ ಆಹಾರವು ಬೇಗ ಜೀರ್ಣಿಸುವುದಿಲ್ಲ. ಆಹಾರ ಸರಿಯಾಗಿ ಜೀರ್ಣಿಸದ ಪರಿಣಾಮ ದೋಷಗಳಿಗೆ ಕಾರಣವಾಗುತ್ತದೆ. ಆದರೆ ಗತದಿಂದ ತಯಾರಾದ ಮುದ್ಗಲ್ಲಾನ್ನ ಸಾತ್ವಿಕ ಆಹಾರವಾಗಿದ್ದು ಬೇಗನೆ ಪಚನವಾಗುತ್ತದೆ. ತುಪ್ಪವು ದೇಹದಲ್ಲಿನ ದೋಷಗಳನ್ನು ಹೀರಿಕೊಂಡರೆ ಮೆಣಸು ಕಫವನ್ನು, ಜೀರಿಗೆ ಪಿತ್ತವನ್ನು, ಇನ್ನು ಹಸಿ ಶುಂಠಿ ವಾತವನ್ನು ತಡೆಯುತ್ತದೆ. 8ನೇ ಪ್ರಶ್ನೆ, ಸಿಹಿ ಸೇವನೆಯ ಹಂಬಲವಾದಾಗ ಮಧುಮೇಹಿಗಳು ಏನು ಮಾಡಬಹುದು? ಆಪ್ಷನ್ಸ್ ಎ ಸಕ್ಕರೆ ಸೇವನೆ, ಬಿ ಅನ್ನ ಸೇವನೆ, ಸಿ ನೀರು ಸೇವನೆ, ಡಿ ನಟ್ಸ್ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕೆಲವೊಮ್ಮೆ ಬಾಯಾರಿಕೆಯಾದಾಗಲೂ ಸಿಹಿ ತಿನ್ನಬೇಕೆನಿಸುತ್ತದೆ. ಮೊದಲು 1 ಲೋಟ ನೀರು ಕುಡಿಯಿರಿ. ಸಿಹಿ ತಿನ್ನುವ ಬಯಕೆ ಕಡಿಮೆಯಾಗಬಹುದು. ಕೃತಕ ಸಕ್ಕರೆ ಬದಲಿಗೆ ಬೆರ್ರಿ ಹಣ್ಣುಗಳು, ಸೇಬು ಅಥವಾ ಪಿಯರ್ಸ್ ಹಣ್ಣುಗಳನ್ನು ಸಿಪ್ಪೆ ಸಮೇತ ಸೇವಿಸಿ. ಇದರಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಏರುವುದನ್ನು ತಡೆಯುತ್ತದೆ. ಇನ್ನು ಸಿಹಿ ತಿನ್ನುವ ಬದಲು 1 ಹಿಡಿ ಹುರಿದ ಬಾದಾಮಿ, ವಾಲ್ನಟ್ಸ್ ಅಥವಾ ಸಕ್ಕರೆ ರಹಿತ ಯೋಗರ್ಟ್ ಅಂದರೆ ಮೊಸರನ್ನು ಸೇವಿಸಿ. ಇದು ಹೊಟ್ಟೆ ತುಂಬಿದ ಅನುಭವ ನೀಡಿ ಸಿಹಿ ಆಸೆಯನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೆ, ಟೀ ಮತ್ತು ಕಾಫಿ ಇವೆರಡರಲ್ಲಿ ಯಾವುದು ಆರೋಗ್ಯಕ್ಕೆ ಉತ್ತಮ? ಆಪ್ಷನ್ಸ್ ಎ ಟೀ, ಬಿ ಕಾಫಿ, ಸಿ ಎ ಅಥವಾ ಬಿ, ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಟೀ. ಕಾಫಿಗೆ ಹೋಲಿಕೆ ಮಾಡಿದರೆ ಚಹಾ ಉತ್ತಮ ಆಯ್ಕೆಯಾಗಿದೆ. ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿರುವ ಸಾವಿರಾರು ಸಸ್ಯ ಸಂಯುಕ್ತಗಳ ದೊಡ್ಡ ಗುಂಪಿನ ಪಾಲಿಫಿನಾಲ್ಗಳು ಚಹಾದಲ್ಲಿ ಅಧಿಕವಾಗಿವೆ. ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ಚಹಾವು ಚಯಾಪಚಯವನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಗ್ರೀನ್ ಟೀನಲ್ಲಿ ಕಂಡುಬರುವ ಕ್ಯಾಟೆಚಿನ್ಗಳು ತೂಕ ನಷ್ಟ ಮತ್ತು ಸುಧಾರಿತ ಮಿದುಳಿನ ಕಾರ್ಯಕ್ಕೆ ನೆರವಾಗುತ್ತದೆ. ಇದು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಚಹಾವು ಸಹಾಯ ಮಾಡುತ್ತದೆ. ಕಡಿಮೆ ಕೊಲೆಸ್ಟ್ರಾಲ್, ಕಡಿಮೆ ರಕ್ತದೊತ್ತಡ, ಕಡಿಮೆ ಉರಿಯೂತ ಹಾಗೂ ಸಕ್ಕರೆ ಮತ್ತು ಕೊಬ್ಬನ್ನು ನಿಯಂತ್ರಿಸುತ್ತದೆ. ಇದಿಷ್ಟೇ ಅಲ್ಲದೆ ಇನ್ಸುಲಿನ್ ಸೂಕ್ಷ್ಮತೆ ಮತ್ತು ದೇಹದ ಉಷ್ಣತೆಯನ್ನು ಸಹ ನಿಯಂತ್ರಣ ಮಾಡುತ್ತದೆ. ಇನ್ನು ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಟೀ ಚಹಾವು ಹೊಟ್ಟೆ, ಅನ್ನನಾಳ, ಬಾಯಿ, ಪ್ರಾಸ್ಟೇಟ್ ಮತ್ತು ಕರುಳಿನ ಕ್ಯಾನ್ಸರ್ ವಿರುದ್ಧ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ. ಪ್ರಶ್ನೆ, ಮೊಟ್ಟೆಗಿಂತ ಅಧಿಕ ಪ್ರೋಟೀನ್ ಅನ್ನು ಹೊಂದಿರುವ ಸಸ್ಯಾಹಾರಿ ಆಹಾರ ಯಾವುದು? ಆಪ್ಷನ್ಸ್ ಎ ಬೇಳೆ, ಬಿ ಕಡಲೆ, ಸಿ ನಟ್ಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಸರು ಬೇಳೆ, ತೊಗರಿ ಬೇಳೆ, ಮಸೂರ ಬೇಳೆಯಂತಹ ಬೇಳೆಗಳು 100 ಗ್ರಾಂಗೆ ಸುಮಾರು 9 ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ. ಕಡಲೆ 100 ಗ್ರಾಂಗೆ ಸುಮಾರು 19 ಗ್ರಾಂ ಪ್ರೋಟೀನ್ ಅನ್ನು ನೀಡುತ್ತದೆ. ಹೀಗಾಗಿ ಇದನ್ನು ಸುಲಭವಾಗಿ ವಿವಿಧ ರೀತಿಯ ಖಾದ್ಯಗಳಲ್ಲಿ ಸೇರಿಸಬಹುದು. ಹಾಗೆಯೇ ಬಾದಾಮಿ, ಶೇಂಗಾ, ವಾಲ್ನಟ್ಸ್ 100 ಗ್ರಾಂಗೆ ಸರಿಸುಮಾರು 20 ರಿಂದ 25 ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ. ಜೊತೆಗೆ ಇದು ಶಕ್ತಿಯನ್ನು ಸ್ಥಿರವಾಗಿಡುವ ಆರೋಗ್ಯಕರ ಕೊಬ್ಬುಗಳನ್ನು ಒದಗಿಸುತ್ತದೆ. 11ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಉತ್ತರಾಖಂಡ್, ಬಿ ಕರ್ನಾಟಕ, ಸಿ ಹಿಮಾಚಲ್ ಪ್ರದೇಶ್, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್. ಪಂಜಾಬ್ ಎಂಬ ಹೆಸರು 2 ಪರ್ಷಿಯನ್ ಪದಗಳಿಂದ ಬಂದಿದೆ. ಪಂಜ್ ಎಂದರೆ 5 ಮತ್ತು ಆಬ್ ಎಂದರೆ ನೀರು. ಈ ನದಿಗಳು ಜೀಲಂ, ಚೆನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್. ಭೌಗೋಳಿಕ ಭೂದೃಶ್ಯವನ್ನು ಮಾತ್ರವಲ್ಲದೆ ಪ್ರದೇಶದ ಸಂಸ್ಕೃತಿ, ಆರ್ಥಿಕತೆ ಮತ್ತು ಇತಿಹಾಸವನ್ನು ರೂಪಿಸುವಲ್ಲಿ ಅತ್ಯಗತ್ಯ ಪಾತ್ರ ವಹಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.